ಯಾಕೆ ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಕಲಿಸಬೇಕು? ಶಾಲೆಯಲ್ಲಿ ಭಗವದ್ಗೀತೆ ಬೋಧಿಸ್ಬೇಕಾ, ಅಥವಾ ಕುರಾನ್ ಬೋಧಿಸ್ಬೇಕಾ, ಅಥವಾ ಬೈಬಲ್ ಬೋಧಿಸ್ಬೇಕಾ, ಅಥವಾ ಗ್ರಂಥ ಸಾಹಿಬ್ ಬೋಧಿಸ್ಬೇಕಾ, ಅಥವಾ ಸಂವಿಧಾನ ಬೋಧಿಸ್ಬೇಕಾ? ಇಡೀ ವ್ಯವಸ್ಥೆ ಒಳಗಡೆ ಪ್ರಜಾಪ್ರಭುತ್ವ ಅನ್ನೋದು ಇರಲಿಲ್ಲ, ಮಹಿಳಾ ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ, ತಾಂತ್ರಿಕವಾಗಿ ಇಷ್ಟೊಂದು ಪ್ರಗತಿ ಇರಲಿಲ್ಲ, ಕಮ್ಯುನಿಕೇಶನ್ ಸಮೂಹ ಸಂಪರ್ಕ ಕ್ರಾಂತಿ ಆಗಿರಲಿಲ್ಲ, ಮನುಷ್ಯನ ಎಲ್ಲ ಬದುಕು ಇಷ್ಟೊಂದು ಸಂಕೀರ್ಣವಾಗಿರಲಿಲ್ಲ, ವೈಯಕ್ತಿಕ ಬದುಕಿನ ಸಮಸ್ಯೆಗಳಿಗೆ ಸಂವಿಧಾನದಲ್ಲಿ ಅನೇಕ ಸಮಸ್ಯೆಗಳಿಗೆ ಉತ್ತರ ಇಲ್ಲ. ಈಗ ಈ ಸಮಾಜದಲ್ಲಿ ಮನಸ್ಸುಗಳು ಒಡೆದು ಹೋಗಿದವೆ. ಈ ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಮನಸ್ಸುಗಳು ಒಡೆದು ಹೋಗಿದ್ದಾವೆ. ನಮ್ಮ ಧರ್ಮವೇ ಶ್ರೇಷ್ಠ ಅಂತ ಅಲ್ಲಿ ಆ ಅಂಶಗಳು ಏನಿದಾವಲ್ಲ ಅದು ಹೇಳೋದ್ರ ಮುಖಾಂತರ ಮತ್ತೆ ಸಮಾಜದಲ್ಲಿ ಇವರು ಬಂದಾಗ ಶಾಲೆಯ ಪಠ್ಯಗಳನ್ನ ಧಿಕ್ಕರಿಸಿ ಈ ಈ ಈ ಮೌಲ್ಯಗಳನ್ನೇ ಹೆಚ್ಚು ಅಳವಡಿಸಿಕೊಳ್ಳುವ ಒಂದು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿದೆ. ಯಾರೋ ಧಾರ್ಮಿಕ ಮುಖಂಡರು ನಿಮಗೆ ಹೇಳ್ಕೊಡ್ತಾರಲ್ಲ ಅದ್ರೊಳಗಡೆ ನಿಧಾನವಾದ ವಿಷ ಬೆರೆಸ್ತಾ ಇರ್ತಾರೆ. ಕೆಲವು ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರು ಏನ್ ಮಾಡ್ತಾರೆ, ಇವನ್ನ ಗುರಾಣಿಯಾಗಿ ಬಿಡ್ತಾರೆ. ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಸಚಿವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ, ಶಾಲೆಗಳಲ್ಲಿ ಭಗವದ್ಗೀತೆಯ ಒಂದಷ್ಟು ಅಧ್ಯಾಯಗಳನ್ನ ಸೇರಿಸಬೇಕು ಅಂತೇಳಿ. ಆಗ ಈ ಬಗ್ಗೆ ಚರ್ಚೆ ಪ್ರಾರಂಭ ಆಗುತ್ತೆ. ಯಾಕೆ ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಕಲಿಸಬೇಕು ಅನ್ನುವ ಪ್ರಶ್ನೆಯನ್ನ ಒಂದಷ್ಟು ಜನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ಭಗವದ್ಗೀತೆಯ ಬಗ್ಗೆ ಕೂಡ ಬಹಳಷ್ಟು ಟೆಲಿವಿಷನ್ ಚಾನೆಲ್ಸು, ಪತ್ರಿಕೆಗಳಲ್ಲಿ ಭಗವದ್ಗೀತೆ ಅನ್ನೋದು ಒಂದು ಆಧ್ಯಾತ್ಮಿಕ ಗ್ರಂಥ ಅಲ್ಲ, ಅದೊಂದು ಜೀವನ ವಿಧಾನ ಅನ್ನುವಂತಹ ರೀತಿಯಲ್ಲಿ ಆ ಪಠ್ಯಗಳು ಈ ಸಮಾಜದ ಮೌಲ್ಯಗಳು ಕುಸಿತ ಆಗ್ತಾ ಇರೋದ್ರಿಂದ ಭಗವದ್ಗೀತೆಯ ಅಂಶಗಳು ಏನಿದಾವೆ ಅದು ಯುವಕರಿಗೆ ಮಾರ್ಗದರ್ಶನ ಆಗಿ ಅಂತ ಹೇಳ್ತಾರೆ. ಆದ್ರೆ ಅದ್ರ ಜೊತೆ ಇನ್ನೊಂದಷ್ಟು ವರ್ಗ ಹೇಳೋದೇನು ಅಂದ್ರೆ ಅದು ಒಂದು ಧರ್ಮಗ್ರಂಥ, ಆ ಧರ್ಮಗ್ರಂಥವನ್ನ ಬೋಧಿಸೆ ಮಾಡೋದು ಶಾಲೆಯಲ್ಲಿ ಅವಶ್ಯಕತೆ ಇದೆಯಾ ಅನ್ನುವಂತಹ, ಅಂದ್ರೆ ಬೇರೆ ಧಾರ್ಮಿಕ ಮುಖಂಡರು ಅದೆಲ್ಲ ಮಾಡಬಹುದು, ಶಾಲೆಗಳಲ್ಲಿ ಇದೊಂದು ಜಾತ್ಯತೀತ ರಾಷ್ಟ್ರ, ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರೂ ಇರ್ಬೇಕಾದ್ರೆ ಅದನ್ನ ಬೋಧಿಸೋದು ಎಷ್ಟು ಸರಿ ಅನ್ನುವುದು ಬರುತ್ತೆ. ಈಗ ಶಾಲೆಯಲ್ಲಿ ಭಗವದ್ಗೀತೆ ಬೋಧಿಸ್ಬೇಕಾ, ಅಥವಾ ಕುರಾನ್ ಬೋಧಿಸ್ಬೇಕಾ, ಅಥವಾ ಬೈಬಲ್ ಬೋಧಿಸ್ಬೇಕಾ, ಅಥವಾ ಗ್ರಂಥ ಸಾಹಿಬ್ ಬೋಧಿಸ್ಬೇಕಾ, ಅಥವಾ ಸಂವಿಧಾನ ಬೋಧಿಸ್ಬೇಕಾ? ಅಂದ್ರೆ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ಶಾಲೆಗಳಲ್ಲಿ ಏನು ಕಲಿಸ್ಬೇಕು? ನೋಡಿ, ಭಗವದ್ಗೀತೆ ರಚನೆ ಆಗಿರೋದಿರ್ಬೋದು, ಆಗಿನ ಕಾಲಘಟ್ಟ ಇರ್ಬೋದು, ಅಥವಾ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಈ ಎಲ್ಲ ಗ್ರಂಥಗಳ ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಆಗ ಇಡೀ ವ್ಯವಸ್ಥೆ ಒಳಗಡೆ ಪ್ರಜಾಪ್ರಭುತ್ವ ಅನ್ನೋದು ಇರಲಿಲ್ಲ, ಮಹಿಳಾ ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ, ತಾಂತ್ರಿಕವಾಗಿ ಇಷ್ಟೊಂದು ಪ್ರಗತಿ ಇರಲಿಲ್ಲ, ಕಮ್ಯುನಿಕೇಶನ್ ಸಮೂಹ ಸಂಪರ್ಕ ಕ್ರಾಂತಿ ಆಗಿರಲಿಲ್ಲ, ಮನುಷ್ಯನ ಎಲ್ಲ ಬದುಕು ಇಷ್ಟೊಂದು ಸಂಕೀರ್ಣವಾಗಿರ್ಲಿಲ್ಲ. ಹಾಗೆಲ್ಲ ಕಡಿಮೆ ಜನಸಂಖ್ಯೆ ಇರ್ತಾ ಇತ್ತು, ಸರಳವಾದ ಜೀವನ ಕ್ರಮ ಇರ್ತಾ ಇತ್ತು, ಸಂಪರ್ಕಗಳು ಸಾಧ್ಯ ಆಗ್ತಾ ಇರಲಿಲ್ಲ, ರಾಜಪ್ರಭುತ್ವಗಳು, ಅರಾಜಕತೆ, ವ್ಯಕ್ತಿ ಸ್ವಾತಂತ್ರ್ಯ ಇವೇನೂ ಇಲ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಬದುಕಿಗಾಗಿ ಮತ್ತು ಸಮಾಜದ ಕ್ರಮಬದ್ಧ ಚಲನೆಗಾಗಿ ಒಂದಷ್ಟು ಧರ್ಮ ಗ್ರಂಥಗಳನ್ನ ಸೃಷ್ಟಿ ಮಾಡಲಾಯಿತು, ಬರೆಯಲಾಯಿತು. ಯಾಕೆಂದ್ರೆ ಅದು ಸಮಾಜವನ್ನ ನಿಯಂತ್ರಿಸಬೇಕಾಗಿತ್ತು. ಆಗ ತೀರಾ ಅರಾಜಕತೆ, ಅನಾಗರಿಕತೆ, ಬೇರೆ ಬೇರೆ ಬದುಕಿನ ಅನೇಕ ಸಮಸ್ಯೆಗಳಿಗೆ, ಅನೇಕ ಆಕಸ್ಮಿಕಗಳಿಗೆ ಉತ್ತರವೇ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬದುಕಲ್ಲಿ ಈ ಒಂದು ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ರಚಿಸಲ್ಪಟ್ಟಿತು. ಅಂದ್ರೆ ಕೆಲವು ಯಾರು, ಈಗ ಉದಾಹರಣೆಗೆ ಬೈಬಲ್ ಅನ್ನ ಜೀಸಸ್ ಕ್ರೈಸ್ಟ್ ಅವರ ಸಂದೇಶಗಳನ್ನು ಆಧರಿಸಿ, ಅಥವಾ ಇದು ಯಾವುದು ಭಗವದ್ಗೀತೆಯನ್ನ ಶ್ರೀಕೃಷ್ಣ ವ್ಯಾಸರು ಕೃಷ್ಣನ ಬಾಯಿಯಲ್ಲಿ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಒಂದು ಸಂದೇಶ ಕೊಡುವುದ್ರ ಮುಖಾಂತರ, ಅಂದ್ರೆ ಅದು ಒಂದು ಸಾಂಕೇತಿಕವಾಗಿ ಹೇಳಿ ಇಡೀ ಜಗತ್ತಿಗೆ ಅದು ಹೇಳೋದು. ಕುರಾನನ್ನ ಪೈಗಂಬರು ಆ ಒಂದು ಸಂದರ್ಭದಲ್ಲಿ ಬರೆದಂತಹದ್ದು, ಆ ಒಂದು ಸಂದೇಶಗಳು ದೇವರ ಸಂದೇಶಗಳಾಗಿ ಮಾಡುವಂಥದ್ದು. ಈ ರೀತಿ ಕೆಲವು ನೀತಿ ನಿಯಮಗಳನ್ನ ಅವರು ಬರೆದರು. ಆದ್ರೆ ಈ ದೇಶದಲ್ಲಿ ಮೊದಲು ವೇದ ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳೆಲ್ಲ ಇದ್ದರೂ ಕೂಡ ಅನಂತರದಲ್ಲಿ ನಮ್ಮಲ್ಲಿ ಈ ಗೋರಿ ಗಜ್ನಿಗಳ ಬಂದು
ಅರಬಿಯನ್ಸು ಮತ್ತು ಬೇರೆ ಬೇರೆಯವರೆಲ್ಲ ಪರ್ಷಿಯನ್ಸು ನಮ್ಮ ಮೇಲೆ ದಾಳಿ ಮಾಡಿದ ತಕ್ಷಣ ಇಲ್ಲೂ ಕೂಡ ಇಸ್ಲಾಂ ಧರ್ಮದ ಇದಾಯ್ತು. ಅದಾದ ಮೇಲೆ ಬ್ರಿಟಿಷರು, ಫ್ರೆಂಚರು, ಡಚ್ಚರು ಬೇರೆಯವರೆಲ್ಲ ಬಂದು ಈವನ್ ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಕೂಡ ಪ್ರಚಾರ ಆಯಿತು. ಅದೆಲ್ಲ ಆದ ನಂತರ 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಾಗಿ ಭಾರತ ಒಂದು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯಗಳ ಒಕ್ಕೂಟವಾಗಿ ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕೆ ಬಂದಾಗ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನ ರಚಿಸಿ ಒಂದು ಸಂವಿಧಾನವನ್ನ ಮಾಡಲಿ ಆಯ್ತು. ಅಂದ್ರೆ ಸಂವಿಧಾನ ಏನನ್ನ ಒಳಗೊಂಡಿದೆ? ಸಂವಿಧಾನ ಎಲ್ಲಿಂದಲೋ ಯಾವುದೋ ಅಂಶಗಳನ್ನ ತಗೊಂಡು ಇನ್ನೇನೋ ಇಲ್ಲದಿದ್ದು ನೀತಿ ನಿಯಮಗಳಲ್ಲ. ಇಲ್ಲಿನ ಭಾರತದ ಸಂಪೂರ್ಣ ನೆಲದ ಎಲ್ಲ ಸಾರಗಳನ್ನ, ಅಂದ್ರೆ ಎಲ್ಲ ಧರ್ಮಗಳ ಸಾರವನ್ನ, ಸಂಸ್ಕೃತಿಯ ಸಾರವನ್ನ, ಸಂಪ್ರದಾಯಗಳ ಸಾರವನ್ನ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ಒಟ್ಟು ವ್ಯವಸ್ಥೆಯ ಸಾರವನ್ನ ಬಾಬಾ ಸಾಹೇಬ್ ಅವರು ಇದ್ರ ಜೊತೆ ವಿದೇಶಿ ಸಂಸ್ಕೃತಿಯ ಬೇರೆ ಬೇರೆ ಅಂಶಗಳನ್ನ ಎಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಭಾರತೀಯರು ಒಂದು ಕ್ರಮಬದ್ಧವಾಗಿ ಭಾರತೀಯ ಸಮಾಜ ನಡಿಬೇಕಾದ್ರೆ ಈ ರೀತಿಯ ನೀತಿ ನಿಯಮಗಳಿರ್ಬೇಕು ಅನ್ನುವಂತಹ ಒಂದು ಕ್ರಮಬದ್ಧವಾದ ಸಂವಿಧಾನವನ್ನ ನಮಗೆ ನೀಡಿದ್ರು. ಆ ಸಂವಿಧಾನದಲ್ಲಿ ಭಗವದ್ಗೀತೆಯ ಅಂಶಗಳು, ಕುರಾನಿನ ಅಂಶಗಳು, ಬೈಬಲ್ಲಿನ ಅಂಶಗಳು, ಗ್ರಂಥ ಸಾಹಿಬ್ ಅಂಶಗಳು, ವಚನಗಳ ಅಂಶಗಳು, ಮಾರ್ಕ್ಸಿಸಂನ ಅಂಶಗಳು, ಎಲ್ಲ ಭಕ್ತಿ ಪಂಥದ ಅಂಶಗಳು, ಎಲ್ಲ ಅಂಶಗಳನ್ನ ಅವರು ಸರಳೀಕರಣಗೊಳಿಸಿ ವ್ಯಕ್ತಿಯ ಒಂದು ಒಟ್ಟು ವ್ಯಕ್ತಿತ್ವಕ್ಕೆ ಎಷ್ಟೆಲ್ಲ ಬೇಕೋ ಅದನ್ನೆಲ್ಲವನ್ನು ಅವರು ರೂಪಿಸಿದ್ದಾರೆ. ಅಷ್ಟೇ ಆ ಬದುಕಿಗೆ ವೈಯಕ್ತಿಕ ಬದುಕಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೈಯಕ್ತಿಕ ಬದುಕಿದೆ. ವೈಯಕ್ತಿಕ ಬದುಕಿನ ಸಮಸ್ಯೆಗಳಿಗೆ ಸಂವಿಧಾನದಲ್ಲಿ ಅನೇಕ ಸಮಸ್ಯೆಗಳಿಗೆ ಉತ್ತರ ಇಲ್ಲ, ಯಾಕೆಂದ್ರೆ ಅದೊಂದು ಸಾಮಾಜಿಕವಾಗಿ ರೂಪಿತವಾದ ನೀತಿ ನಿಯಮಗಳು. ಹಾಗಾದ್ರೆ ಆ ಬೇರೆಯವರ ಆರ್ಗ್ಯುಮೆಂಟ್ ಏನು ಅಂದ್ರೆ ಆ ವೈಯಕ್ತಿಕ ಬದುಕಲ್ಲಿ ಅಂದ್ರೆ ನನಗೆ ಯಾವುದೋ ಕೆಲವು ನೋವುಗಳು ಬರ್ತವೆ, ಕೆಲವು ಸಂಬಂಧಗಳಲ್ಲಿ, ಕೆಲವು ಆರೋಗ್ಯದಲ್ಲಿ ಅಥವಾ ಮಾನಸಿಕವಾಗಿ ಆ ಟೈಮಲ್ಲಿ ಈ ನಮ್ಮ ಧರ್ಮ ಗ್ರಂಥಗಳು ಏನಿದಾವೆ, ಅದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು ಅಥವಾ ಭಗವದ್ಗೀತೆ, ಇದರಲ್ಲಿ ನಮಗೆ ಕೆಲವು ಒಳ್ಳೆಯ ಮಾರ್ಗದರ್ಶನಗಳು ಸಿಗ್ತವೆ. ಅದರಿಂದ ಅದರ ಬೋಧನೆ ಮಾಡಬೇಕು ಅಂತೇಳಿ ಒಂದು ಅರ್ಥಕ್ಕೆ ಅದು ಸರಿ ಇದ್ರೂ ಒಂದು ಹಂತಕ್ಕೆ ಈಗ ಈ ಸಮಾಜದಲ್ಲಿ ಮನಸ್ಸುಗಳು ಒಡೆದು ಹೋಗಿದವೆ. ಈ ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಮನಸ್ಸುಗಳು ಒಡೆದು ಹೋಗಿದ್ದಾವೆ. ಈಗ ನಾವು ಭಗವದ್ಗೀತೆ ಮಾಡ್ತೀವಿ ಅಂದ್ರೆ ಅವರು ನಾವು ಕುರಾನನ್ನ ಯಾಕೆ ಓದಬಾರ್ದು ಅಂತಾರೆ. ಇನ್ನು ಕೆಲವರು ಬೈಬಲ್ ಯಾಕೆ ಓದಬಾರ್ದು ಅಂತಾರೆ. ಇನ್ನೂ ಒಂದು ಆರ್ಗ್ಯುಮೆಂಟ್ ಇದೆ, ಅವ್ರವ್ರ ಧರ್ಮದ ಅವರವರೇ ಓದಲಿ ಅಂತೇಳಿ. ಆದ್ರೆ ಅವ್ರವ್ರ ಧರ್ಮದ ಅವರವರೇ ಓದ್ಲಿಕ್ಕೆ ನಮ್ಮಲ್ಲಿ ಚರ್ಚ್ಗಳಿದ್ದಾವೆ, ಮಸೀದಿಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ದೇವ ಮಂದಿರಗಳಿದ್ದಾವೆ. ಅಲ್ಲಿ ಬೇಕಾದ್ರೆ ಅದರ ಹೇಳಿ ಅಲ್ಲಿ ಇನ್ನೂ ಒಂದು ನಮ್ಮ ಧರ್ಮವೇ ಶ್ರೇಷ್ಠ ಅಂತ ಅಲ್ಲಿ ಆ ಅಂಶಗಳು ಏನಿದಾವಲ್ಲ ಅದು ಹೇಳೋದ್ರ ಮುಖಾಂತರ ಮತ್ತೆ ಸಮಾಜದಲ್ಲಿ ಇವರು ಬಂದಾಗ ಶಾಲೆಯ ಪಠ್ಯಗಳನ್ನ ಧಿಕ್ಕರಿಸಿ ಈ ಮೌಲ್ಯಗಳನ್ನ ಹೆಚ್ಚು ಅಳವಡಿಸಿಕೊಳ್ಳುವ ಒಂದು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಅದರಿಂದ ಅಲ್ಲೂ ಕೂಡ ಇದು ಅಪಾಯಕಾರಿಯಾಗ್ತಾ ಇದೆ. ಮನುಷ್ಯ ಸಹಜವಾಗಿ ಸಂವಿಧಾನಾತ್ಮಕವಾಗಿ ಬದುಕಲಿಕ್ಕೆ ನೀವು ಖಂಡಿತವಾಗ್ಲೂ ಭಗವದ್ಗೀತೆ ಆಗಲಿ ಅಥವಾ ಕುರಾನ್ ಆಗಲಿ ಅದರ ಓದುವ ಅವಶ್ಯಕತೆಯೂ ಇಲ್ಲ. ಯಾಕೆಂದ್ರೆ ಈ ಆಧುನಿಕ ಕಾಲದಲ್ಲಿ ನೀವು ಸಾಮಾನ್ಯವಾಗಿ ಯಾವುದು ಸರಿ ಯಾವುದು ತಪ್ಪು, ಹುಟ್ಟಿದ ತಕ್ಷಣವೇ ಈ ಸಮಾಜದಲ್ಲಿ ಏನನ್ನ ನಾವು ಮಾಡಬೇಕು ಏನನ್ನ ಮಾಡಬಾರ್ದು, ಸಂವಿಧಾನಾತ್ಮಕ ಯಾವುದು ಕಾನೂನು ವಿರುದ್ಧ ಯಾವುದು ಕಾನೂನು ಪರ, ಯಾವುದನ್ನ ನಾವು ಮಾಡಬಾರ್ದು, ಯಾವುದು ನೈತಿಕ ಯಾವುದು ಅನೈತಿಕ, ಇದೆಲ್ಲವೂ ಪಟ್ಟಿಗಳಲ್ಲೇ ನಮಗೆ ಖಂಡಿತವಾಗ್ಲೂ ಕಲಿಸ್ಕೊಳ್ಳಿಕ್ಕೆ ಅಷ್ಟು ಶಕ್ತಿ ಸಾಮರ್ಥ್ಯಗಳು ಇವು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಇದೆ. ಇದನ್ನ ಮೀರಿದ ಕೆಲವು ಅಂಶಗಳನ್ನ ಹೇಗಿದ್ರು ತಂದೆ ತಾಯಿಕರಿರ್ತಾರೆ, ಪೋಷಕರಿರ್ತಾರೆ, ಅಥವಾ ತೀರಾ ಈ ಗ್ರಂಥಗಳನ್ನ ಓದಬೇಡಿ ಅಂತ ನಿರಾಕರಿಸಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇದನ್ನ ಒತ್ತಾಯ ಪೂರ್ವಕವಾಗಿ ಯಾರೋ ಧಾರ್ಮಿಕ ಮುಖಂಡರು ನಿಮಗೆ ಹೇಳ್ಕೊಡ್ತಾರಲ್ಲ ಅದ್ರೊಳಗಡೆ ನಿಧಾನವಾದ ವಿಷ ಬೆರೆಸ್ತಾ ಇರ್ತಾರೆ. ಯಾರೇ ಆಗ್ಲಿ ಅಂದ್ರೆ ಧಾರ್ಮಿಕ ವಿಷವನ್ನ ಬೆರೆಸುವುದರ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಇದನ್ನ ಡೈಲ್ಯೂಟ್ ಮಾಡ್ತಾರೆ. ಅದಕ್ಕೆ ಅಪಾಯಕಾರಿ. ಕುರಾನ್ ಓದ್ಲಿ ಅಥವಾ ಭಗವದ್ಗೀತೆ ಓದೋದ್ರಿಂದ ಏನು ಅಂತ ಸಮಸ್ಯೆ ಇಲ್ಲ, ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಅದರಲ್ಲೂ ಕೂಡ ನನಗೆ ಅನುಮಾನ ಇಲ್ಲ. ಆದ್ರೆ ಆ ಜ್ಞಾನದ ಉಪಯೋಗ ಇದೆಯಲ್ಲ ಈ ಪ್ರಜಾಪ್ರಭುತ್ವದ ಆಧುನಿಕ, ಯಾಕೆಂದ್ರೆ ಭಾರತ ಅತ್ಯಂತ ವೈವಿಧ್ಯಮಯ ದೇಶ, ಬಹುತ್ವದ ದೇಶ, ಇಲ್ಲಿ ಬೇರೆ ಬೇರೆ ಧರ್ಮ ಸಂಸ್ಕೃತಿಗಳಿದಾವೆ. ಆದ್ರೆ ಕೆಲವು ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರು ಏನ್ ಮಾಡ್ತಾರೆ, ಇವನ್ನ ಗುರಾಣಿಯಾಗಿ ಉಪಯೋಗಿಸ್ಕೊಬಿಡ್ತಾರೆ. ಸಂವಿಧಾನವನ್ನ ಆಗ ಗುರಾಣಿಯಾಗಿ ಗುರುತಿಸ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅದು ಈಕ್ವಾಲಿಟಿಯನ್ನ, ಫ್ರೀಡಮ್ ಆಫ್ ಸ್ಪೀಚ್ ನ ಎಲ್ಲವನ್ನೂ ಹೇಳುತ್ತೆ. ಆದ್ರೆ ಇವು ಹಾಗಲ್ಲ.
ಇವೆಲ್ಲವೂ ಭಗವದ್ಗೀತೆ ಇರ್ಬೋದು, ಕುರಾನ್, ಬೈಬಲ್, ಇದೆಲ್ಲವೂ ನನ್ನ ಸಂದೇಶಗಳು. ನನ್ನ ಸಂದೇಶವನ್ನ ನಾನು ಹೇಳ್ತಿದ್ದೀನಿ, ನೀನು ನನ್ನ ರೀತಿಯಲ್ಲೇ ಫಾಲೋ ಮಾಡು, ನಿನ್ನ ಬದುಕು ಮೋಕ್ಷದೆಡೆಗೆ, ಸಾರ್ಥಕತೆಯೆಡೆಗೆ ಸಾಗುತ್ತೆ ಅನ್ನುವಂತಹ ಒಂದು ಭ್ರಮಾತ್ಮಕ ಅಂಶಗಳನ್ನ ಈ ಧರ್ಮ ಗ್ರಂಥಗಳು ಬೋಧಿಸ್ತವೆ. ಈ ಧರ್ಮ ಗ್ರಂಥಗಳು ತುಂಬಾ ನಮ್ಮ ಯೋಚನಾ ಶಕ್ತಿ ಮೇಲೆ ದಾಳಿ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದ್ರಿಂದ ಇವುಗಳು ಒಂದ್ ಸ್ವಲ್ಪ ಅಪಾಯಕಾರಿಯಾಗುತ್ತೆ. ಅದರಿಂದ ಶಾಲೆಗಳಲ್ಲಿ ಇವುಗಳನ್ನ ಬೋಧಿಸ್ಬೇಕು ಅನ್ನೋದಿದೆಯಲ್ಲ, ಅದು ಅಂತಹ ಉತ್ತಮ ನಡೆಯಲ್ಲ. ಒಳ್ಳೆಯ ಅಂಶಗಳು ನಿಮ್ಗೆ ಸಂವಿಧಾನದಲ್ಲೂ ಇದೆ, ಮತ್ತೆ ನಮ್ಮ ಇತಿಹಾಸ ಪುರುಷರಿದ್ದಾರಲ್ಲ, ಬುದ್ಧ, ಮಹಾವೀರ, ವಿವೇಕಾನಂದ, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಬಸವಣ್ಣ, ಈ ತರದ ಮಹಾನ್ ವ್ಯಕ್ತಿಗಳ ಏನು ದಾರ್ಶನಿಕರಿದ್ದಾರಲ್ಲ, ಅವು ಹೆಚ್ಚು ಅರ್ಥಪೂರ್ಣವಾಗಿರ್ತವೆ. ನೀವು ಆ ವಿಷಯಗಳನ್ನೇ ಶಾಲೆಗಳಲ್ಲಿ ಹೆಚ್ಚು ಬೋಧಿಸೋದು ಮತ್ತು ನಮ್ಮ ಇತಿಹಾಸ ಏನು ದಾಖಲಾಗಿದೆ ಅದನ್ನ ಬೋಧಿಸೋದ್ರ ಮುಖಾಂತರ ಈ ಸಂಘರ್ಷಮಯ ವಾತಾವರಣನ ತಪ್ಪಿಸ್ಬೋದು. ಅದು ಬಿಟ್ಟು ನಾವು ಮದರಸದಲ್ಲಿ ಕುರಾನ್ ಅನ್ನ ಹೇಳ್ಕೊಡ್ತೀವಿ ಅಥವಾ ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸ್ತೀವಿ ಅಥವಾ ಚರ್ಚ್ಗಳಲ್ಲಿ ಅನ್ನೋದು, ಇವು ಸಹಜವಾಗಿ ಏನೂ ತೊಂದರೆ ಇಲ್ಲ ಅಂದಿದ್ರೆ ಅದನ್ನ ಬಿಡ್ಬೋದಾಗಿತ್ತು. ಆಗಿಲ್ಲ. ಈಗಿನ ಸಾಮಾಜಿಕ ವಾತಾವರಣ ಮತ್ತು ರಾಜಕೀಯ ವಾತಾವರಣ ಸಂಪೂರ್ಣ ಕಲುಷಿತವಾಗಿದೆ. ಬಹುಮತದ ಮೇಲೆ ನೀವು ಅಧಿಕಾರವನ್ನ ಪಡಿಬೇಕಾಗಿರೋದ್ರಿಂದ, ಚುನಾವಣಾ ರಾಜಕೀಯ ಇರೋದ್ರಿಂದ ಇವುಗಳನ್ನ ಅಸ್ತ್ರಗಳನ್ನ ಮಾಡಿ ಧರ್ಮದ ಅಫೀಮನ್ನ ತಿನ್ನಿಸಿ ಖಂಡಿತವಾಗ್ಲೂ ನಿಮ್ಮನ್ನ ಡಿಮಾರಲೈಸ್ ಮಾಡಿ ನಿಮ್ಮನ್ನ ಒಡೆದು ಆಳುವ ನೀತಿಯನ್ನ ಇವು ಮಾಡೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ಅಬ್ಜೆಕ್ಷನ್ಗಳೇನಿದಾವೆ ಅದರಲ್ಲಿ ಸರಿ ಇದೆ ಅಂತ ನನಗನ್ಸುತ್ತೆ. ಸಂವಿಧಾನವನ್ನ ಕಲ್ಸೋಣ ಅಂದ್ರೆ, ಸಂವಿಧಾನ ಈ ದಾರ್ಶನಿಕರ ವಿಷಯನೂ ಇರಲಿ, ಸಂವಿಧಾನದಲ್ಲಿ ಕಲ್ಸೋಣ ಅಂದ್ರೆ ಸಂವಿಧಾನದಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡುವ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮನುಷ್ಯ ಘನತೆಯನ್ನ ಕಾಪಾಡೋದೇನಿದೆಯಲ್ಲ ಅದು ಸಂವಿಧಾನದಲ್ಲಿ ಅಡಕಾಗಿರೋದ್ರಿಂದ ಅದನ್ನ ಕಳ್ಸೋಣ. ಅದನ್ನ ಮೀರಿ ಆಗ್ಲೇ ಹೇಳಿದ್ನಲ್ಲ, ಒಂದಷ್ಟು ಮಾನಸಿಕ ಗೊಂದಲಗಳು ಅದಿದ್ರೆ ಈಗ ಮನಃಶಾಸ್ತ್ರಜ್ಞರಿದ್ದಾರೆ, ವೈದ್ಯಕೀಯ ಕ್ಷೇತ್ರ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ, ಶಿಕ್ಷಣ ಇದೆ, ಆಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆ, ಇನ್ನು ಬೇರೆ ಬೇರೆ ರೀತಿಯ ಇದಕ್ಕೆ ಅನೇಕ ಇರೋದ್ರಿಂದ ಅದರಲ್ಲಿ ಒಂದಷ್ಟು ಪರಿಹಾರಗಳನ್ನ ಹುಡುಕೊಳ್ಬೋದು. ಭಗವದ್ಗೀತೆ ಅವನ್ನೆಲ್ಲ ವೈಯಕ್ತಿಕವಾಗಿ ಖಾಸಗಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ, ಅದರಲ್ಲಿ ಇರಬಹುದಾದ ಒಳ್ಳೆಯ ಅಂಶಗಳನ್ನ ಅಳವಡಿಸ್ಕೊಳ್ಳಿ. ಆದ್ರೆ ಸಾರ್ವತ್ರಿಕವಾಗಿ ಅದನ್ನ ಅದೇ ಶ್ರೇಷ್ಠ ಅನ್ನುವಂತಹ ಒಂದು ಮೌಢ್ಯಕ್ಕೆ, ಒಂದು ಭ್ರಮೆಗೆ ನಿಮ್ಮನ್ನು ತಳ್ಳೋದ್ರಿಂದ ಶಾಲೆಗಳಲ್ಲಿ ಅದನ್ನು ಕಲಿಸೋದು ಅಪಾಯಕಾರಿ ಆಗಬಹುದು. ಯಾಕೆಂದ್ರೆ ಅದನ್ನ ಬೋಧನೆ ಮಾಡುವ ವ್ಯಕ್ತಿಯ ಮನಸ್ಥಿತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವೆಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಈ ಸಂವಿಧಾನಾತ್ಮಕ ಅಂಶಗಳೇನಿದಾವಲ್ಲ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಭಗವದ್ಗೀತೆ, ಕುರಾನು, ಬೈಬಲ್ ಇದೆಯಲ್ಲ, ಇದನ್ನ ಹೇಗೆ ಬೇಕಾದ್ರೂ ವ್ಯಾಖ್ಯಾನಿಸಬಹುದು. ಹಾಗೆ ಧರ್ಮದ ಮುಖಂಡರು, ರಾಜಕೀಯ ಮುಖಂಡರು, ಚಿಂತಕರು ಹೇಗೇಗೋ ವ್ಯಾಖ್ಯಾನಿಸಿ ಜನರಲ್ಲಿ ವಿಷ ತುಂಬುವ ಸಾಧ್ಯತೆ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ಅಬ್ಜೆಕ್ಷನ್ಸ್ ಏನಿದೆ ಅದು ಸರಿ ಇದೆ. ಆದ್ರಿಂದ ಶಾಲೆಗಳಲ್ಲಿ ಧಾರ್ಮಿಕ ಗ್ರಂಥಗಳಿಗಿನ್ನ ಹೆಚ್ಚಾಗಿ ಐತಿಹಾಸಿಕ ಗ್ರಂಥಗಳನ್ನ, ವ್ಯಕ್ತಿತ್ವ ವಿಕಸನ ಗ್ರಂಥಗಳನ್ನ, ಈ ನೆಲದ ಸಂಸ್ಕೃತಿಯನ್ನ, ಸಂವಿಧಾನವನ್ನ ಬೋಧಿಸೋದು ಹೆಚ್ಚು ಅರ್ಥಪೂರ್ಣ ಅಂತ ಅನ್ಸುತ್ತೆ. ಧನ್ಯವಾದಗಳು.